ಹೊಸೂರು ರಸ್ತೆಯ ಮಡಿವಾಳದಲ್ಲಿರುವ ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ವತಿಯಿಂದ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಚಿವರು ಹಾಗೂ ಶಾಸಕರಾದ ಶ್ರೀಯುತ ರಾಮಲಿಂಗಾರೆಡ್ಡಿ, ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿರವರು, ಹಾಸ್ಪಿಟಲ್ ಮುಖ್ಯಸ್ಥರಾದ ಡಾಕ್ಟರ್ ಶಾಂಬಶಿವರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾವಿರಾರು ಜನ ಇದರ ಸದುಪಯೋಗವನ್ನು ಪಡಿಸಿಕೊಂಡರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಾಮಾನ್ಯ ಔಷಧ, ಮಧುಮೇಹ ತಜ್ಞರು, ಹೃದಯ ರೋಗ ತಜ್ಞರು, ಮೂತ್ರಶಾಸ್ತ್ರಜ್ಞರು, ಮೂಳೆ ಚಿಕಿತ್ಸೆ, ಮಕ್ಕಳ ತಜ್ಞರು, ಪ್ರಸ್ತುತಿ ತಜ್ಞರು ಹಾಗೂ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಡಾಕ್ಟರ್ ಸಾಂಬಶಿವ, ವೈದ್ಯಕೀಯ ನಿರ್ದೇಶಕರು, ಗ್ಲೋಬಲ್ ಹಾಸ್ಪಿಟಲ್, ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್, ಮಡಿವಾಳ ಮತ್ತು ಬೆಂಗಳೂರು. ನಮ್ಮ ಆಸ್ಪತ್ರೆ ವತಿಯಿಂದ ಇವತ್ತು ಮೆಗಾ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಕ್ಯಾಂಪನ್ನು ನಮ್ಮ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಸರಿಂದ ಉದ್ಘಾಟನೆಯಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಈ ದಿನ ಮುಖ್ಯ ಸಾರ್ವಜನಿಕರಲ್ಲಿ ನಾವು ತಿಳಿಸೋದೇನಂತ ಹೇಳಿದರೆ, ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್ ಫ್ರೀ ಇರ್ತದೆ. ಮತ್ತು ರಕ್ತ ಪರೀಕ್ಷೆ, ECG ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಪ್ರಿಲಿಮಿನರಿ ಟೆಸ್ಟ್ಗಳು ಕೂಡ ಫ್ರೀ ಮಾಡ್ತಾ ಇದ್ದೀವಿ. ಅದಲ್ದಿರ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಆದಂಥ ಆ್ಯಂಜಿಯೋಗ್ರಾಮನ್ನು ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. CT ಸ್ಕ್ಯಾನು, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮತ್ತು ಎಕೋ ಇದನ್ನೆಲ್ಲ ಕಡಿಮೆ ದರದಲ್ಲಿ ಮಾಡಿ ಸಾರ್ವಜನಿಕರು ಉಪಯೋಗ ಆಗುವಂಥ ಈ ಮೆಗಾ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಅದಲ್ದಿರ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ಡಯಾಲಿಸಿಸ್ ಅನ್ನು ಕಡಿಮೆ ದರದಲ್ಲಿ ಮತ್ತು BPL ಕಾರ್ಡು ಮತ್ತು ಯಾವುದೇ ರೀತಿಯ BBMP ESI ಎಂಪ್ಲಾಯೀಸ್ಗೆ ಫ್ರೀಯಾಗಿ ಡಯಾಲಿಸಿಸನ್ನು ಮಾಡ್ತಾ ಇರ್ತೀವಿ. ಈ ಉಪಯೋಗವನ್ನು ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಮತ್ತು ಅದಕ್ಕೆ ಬಂದು ರಿಜಿಸ್ಟರ್ ಮಾಡಿಕೊಂಡು ಮ್ಯಾನೇಜ್ಮೆಂಟಲ್ಲಿ ಒಂದು ರಿಕ್ವೆಸ್ಟ್ ಕೊಡಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಔಷಧಿಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರೈವೇಟಲ್ಲಿ ಕೆಲವು ಮೆಡಿಕಲ್ ರೆಪ್ರೆಸೆಂಟ್ಸು ಮತ್ತು ಕಂಪ್ನಿಯವರು ಇಟ್ಟಿರ್ತಾರೆ. ಅವೇನೇ ಇತ್ತು ಅಂತ ಹೇಳಿದ್ರೆ ನಾವು ಕೊಡ್ತೀವಿ, ಇಲ್ಲಾಂದರೆ ಪ್ರಿಸ್ಕ್ರೈಬ್ ಮಾಡ್ತೀವಿ, ಅವ್ರು ತಗೊಂಡು ಉಚಿತವಾಗಿ ನಮ್ಮಲ್ಲಿ ಇದ್ರೆ ಉಚಿತವಾಗಿ ಕೊಡ್ತೀವಿ, ಇಲ್ಲಾಂದರೆ ಪ್ರಿಸ್ಕ್ರೈಬ್ ಮಾಡಿಕೊಡ್ತೀವಿ, ತಗೊಂಡು ಹೋಗ್ಬೇಕಂತ. ಮತ್ತು ಇದರಲ್ಲಿ ನಾವು ಮುಖ್ಯ ಉದ್ದೇಶ ಹೆಲ್ತ್ ಕ್ಯಾಂಪ್ ಅಂತ ಹೇಳಿದ್ರೆ ಹೆಲ್ತ್ ಚೆಕಪ್ ಇಲ್ಲಿ ನಾವು ಮಾಡೋದನ್ನು ಅಂದರೆ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಜಯ್ ಅಂತ, ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲಲ್ಲಿ ಒನ್ ಆಫ್ ದ ಪಾರ್ಟ್ನರ್ ಆಗಿದ್ದೀನಿ. ಮತ್ತು ಡಾಕ್ಟರ್ ಸಾಂಬಶಿವ ಸರ್ ಏನು ಹೇಳಿದ್ರು ವಿಚಾರ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಪ್ರಾರಂಭವಾಗಿದೆ. ಯಾಕೆಂದರೆ ನಮ್ಮ ಮಿನಿಸ್ಟರ್ ಆದ ರಾಮಲಿಂಗಾರೆಡ್ಡಿ ಸರ್ ಮತ್ತು
ಎಕ್ಸ್ ಮೇಯರ್ ಆಗಿದ್ದ ಮಂಜುನಾಥ್ ರೆಡ್ಡಿ ಸರ್ ಮತ್ತು ಮೋಹನ್ ಸರ್ ಎಲ್ಲ ಬಂದು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ಪಬ್ಲಿಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಪ್ರಮಾಣ ರೀತಿಯಲ್ಲಿ ಅವರ ಹೆಲ್ತ್ ಅವೇರ್ನೆಸ್ ಲಾಸ್ಟ್ 10 ದಿನದಿಂದ ನಮ್ಮ ಟೀಮ್ ಏನು ಮಾಡಿದ್ರು ಕ್ಯಾಂಪೇನ್ಸ್ ಅದು ಪ್ರಕಾರವಾಗಿ ತುಂಬ ಜನ ಬಂದಿದ್ದಾರೆ. ಸೊ ಇದರಿಂದ ಎಲ್ಲರಿಗೂ ವಿಷಯ ಏನಂದರೆ ಲೈಕ್ ಅವ್ರ ಹೆಲ್ತ್ ಇಂಪಾರ್ಟೆನ್ಸ್ ಅನ್ನೋದು ತಿಳಿಯುತ್ತೆ ಮತ್ತು ಇದರಿಂದ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಇರುತ್ತೆ ನಮ್ಮ ಹೆಲ್ತ್ ಕಂಡೀಷನ್ಸ್ ಏನಿದೆ. ಏಕೆಂದರೆ ರೆಗ್ಯುಲರ್ ಹೆಲ್ತ್ ಕ್ಯಾಂಪ್ ಅನ್ನೋದು ಬೇರೆ, ಬಟ್ ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಇವತ್ತು. ಕಂಪ್ಲೀಟ್ ಅಟ್ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಇದೆ. ಸೊ ಎಲ್ಲರೂ ಬಂದು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಿರೀಕ್ಷೆ ಎಷ್ಟು ಜನ ಇದೆ ಸರ್? ಸರ್ ನಾವು ಅಂದ್ಕೊಂಡಿದ್ದು 150-200 ಮೆಂಬರ್ಸ್ ಅಂತ, ಬಟ್ ಇವತ್ತು ಬರೋ ರೆಸ್ಪಾನ್ಸ್ ನೋಡಿದ್ರೆ ಆಲ್ಮೋಸ್ಟ್ ನಾವು 500 to 1000 ರೀಚ್ ಆಗೋ ಚಾನ್ಸಸ್ ಇದೆ ಸರ್. ಸೊ ವಿ ಆರ್ ಮೋರ್ ಹ್ಯಾಪಿ ಟು ಸೇ ದಟ್ ಈವನ್ ಬಿಫೋರ್ ಅಫಿಷಿಯಲಿ ಲಾಂಚಪ್ಗಿಂತ ಮುಂಚೆನೇ ಈ ಥರ ಜನದ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಾವು ಹೋಗೋ ದಾರಿ ಕರೆಕ್ಟ್ ಇದೆ, ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಇದೆ ಅನಿಸ್ತದೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್ ಸುಂಟ್ರಳ್ಳಿ ಅಂತ, CEO ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್. ಈ ದಿನ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್ಸ್ ವತಿಯಿಂದ ಏನು ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ಅಂತ ಕೋರಮಂಗಲದಲ್ಲಿ ತೆರೆಯುತ್ತಿದ್ದೇವೆ. ಈ ಸಂಸ್ಥೆಯಲ್ಲಿ ಮೊದಲನೇದಾಗಿ ಉಚಿತ ಮೆಗಾ ಏನು ಆರೋಗ್ಯ ತಪಾಸಣಾ ಶಿಬಿರದ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ದಿನ ಮಾನ್ಯ ಸಚಿವರು ಆದಂತಹ ಮತ್ತು ನಮ್ಮ ಶಾಸಕರು ಆದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬ್ರವರು, ನಗರ ಮತ್ತು ನಗರ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಇವತ್ತೇನು ಜ್ಯೋತಿ ಬೆಳೆಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕವಾಗಿ ಚಾಲನೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಎಕ್ಸ್ ಮೇಯರ್ ಆದಂಥ ಮಂಜುನಾಥ್ ರೆಡ್ಡಿ ಸರ್ ಅವರಿದ್ದರು ಮತ್ತು ಕಾರ್ಪೊರೇಟರ್ ಆದಂಥ ಮೋಹನ್ ಸರ್ ಅವರಿದ್ದರು ಮತ್ತು ನಮ್ಮ ಆಸ್ಪತ್ರೆಯ ಚೇರ್ಮನ್ಸ್ ಹಾಗೂ ಡೈರೆಕ್ಟರ್ಸ್ಗಳೆಲ್ಲ ಒಳಗೊಂಡು ಮತ್ತು ಎಲ್ಲ ವೈದ್ಯಾಧಿಕಾರಿಗಳನ್ನು ಒಳಗೊಂಡಂಥ ತಂಡ ಇವತ್ತಿಗೇನು ಉಚಿತ ಮೆಗಾ ಕ್ಯಾಂಪನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರಿಗೆ ಅಂದರೆ ಕೋರಮಂಗಲ ಮಡಿವಾಳದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಇದು ಒಂದು ಉಚಿತ ಒಂದು ಶಿಬಿರ ಮುಖಾಂತರವಾಗಿ ಏನು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸನ್ನು ಇವತ್ತು ಕೈಗೆ ಸಿಗುವಂಥ ರೀತಿಯಲ್ಲಿ ಉಚಿತವಾಗಿ ಕೊಡಬೇಕಂತ ಆಲೋಚನೆ ಮಾಡಿ ಇವತ್ತು ಸುಮಾರು 1,000-2,000 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ 500ಕ್ಕೂ ಹೆಚ್ಚು ಜನಸಂಖ್ಯೆ ಇಲ್ಲಿ ಸೇರಿದೆ. ಸೊ ಇಂಥ ಒಂದು ಸೌಲಭ್ಯವನ್ನು ಒಂದು 100 ಬೆಡ್ಡಿನ ಹಾಸಿಗೆ ಉಳ್ಳಂಥ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಒಂದು ಸೂರಲ್ಲಿ ತರುವಂಥ ಪ್ರಯತ್ನವೇ ಈ ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್. ಇಂಥ ಒಂದು ಸರ್ವಿಸನ್ನು ಜನರಿಗೆಲ್ಲ ಗೊತ್ತಾಗಬೇಕು ಮತ್ತು ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡೋದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಉಚಿತ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಈ ಉಚಿತ ಕ್ಯಾಂಪು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ ಉಚಿತವಾಗಿ ಕೊಟ್ಟಿದ್ದೇವೆ. ಅದೇ ರೀತಿ ಕೆಲವು ರಿಯಾಯಿತಿ ದರದಲ್ಲಿ ಕೆಲವು ಟೆಸ್ಟ್ಗಳನ್ನು ಕೊಟ್ಟಿದ್ದೇವೆ ಮತ್ತು BMD ಮತ್ತು BMR ಟೆಸ್ಟ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೇವೆ. ಅಂಥ ಒಂದು ಸರ್ವಿಸನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ರೀತಿಯ ಹೆಚ್ಚು ಜನರಿಗೆ ಅನುಕೂಲವಾಗುವಂಥ ಕ್ಯಾಂಪ್ಗಳನ್ನು ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ಮುಂದಿನ ತಿಂಗಳಲ್ಲೂ ಎಲ್ಲ ಏರಿಯಾ ಅದೇ ಅನುಸಾರವಾಗಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಧನ್ಯವಾದಗಳು. ನಮ್ಮಲ್ಲಿ ಈಗ ನೋಡಿ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಆಗಿರ್ತಕ್ಕಂಥ ನ್ಯೂರಾಲಜಿಸ್ಟ್ ಇದ್ದಾರೆ, ನೆಫ್ರಾಲಜಿಸ್ಟ್ ಇದ್ದಾರೆ. ಅದೇ ರೀತಿ ನಿಮಗೆ ಸ್ಪೆಷಾಲಿಟಿ ವೈಸ್ ಹೋದರೆ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ, ಜನರಲ್ ಮೆಡಿಷನ್ಸ್ ಇದ್ದಾರೆ, ಆರ್ಥೋಪೆಡಿಷಿಯನ್ಸ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ. ಎಲ್ಲ ವೈದ್ಯಾಧಿಕಾರಿಗಳು ಇಲ್ಲಿ ಆಲ್ರೆಡಿ ಬಂದಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳನ್ನು ನೀವು ಆಲ್ರೆಡಿ ನೋಡಿದರೆ ಎಲ್ಲವೂ ಇದೆ. ಅದೇ ರೀತಿ ಬಾಡಿ BMIಯನ್ನು ಚೆಕ್ ಮಾಡುವಂಥ ಮಷಿನ್ಗಳು ಇದೆ. ಅದೇ ರೀತಿ ನಿಮಗೆ ಬೋನ್ ಮೇರೋ ಟೆಸ್ಟನ್ನು, ಬೋನ್ನ ಕೆಪಾಸಿಟಿಯನ್ನು ಚೆಕ್ ಮಾಡೋದಕ್ಕೆ ಅದು ಕೂಡ ಮಷಿನ್ಸನ್ನೆಲ್ಲ ಹಾಕಿದ್ದೇವೆ. ಸೊ ಈ ರೀತಿ ಇರಬೇಕಾದ್ರೆ ಎನಿ ಟೈಮ್ ಎಷ್ಟು ಜನ ಬಂದ್ರೂ 10 ಗಂಟೆಯಿಂದ 3 ಗಂಟೆವರೆಗೆ ನಾವು ಚಿಕಿತ್ಸೆಯನ್ನು ಏನು ಉಚಿತ ತಪಾಸಣೆ ಮಾಡಲಿಕ್ಕೆ ರೆಡಿ ಇದೀವಿ ಅಂತ ಈ ಮೂಲಕ ಹೇಳ್ತೀವಿ. ಯಾಕೆಂದರೆ ನಮ್ಮದು ಇನ್ಹೌಸ್ ಲ್ಯಾಬ್ ಇದೆ, ಇನ್ಹೌಸ್ CT ಸ್ಕ್ಯಾನ್ ಇದೆ, ಕ್ಯಾಪ್ ಲ್ಯಾಬ್ ಇದೆ, ಅದೇ ರೀತಿ ಡಯಾಲಿಸಿಸ್ ಇದೆ. ಎಲ್ಲವೂ ಕೂಡ ಇಲ್ಲೇ ಇರೋದ್ರಿಂದ ನಾವು ಎಷ್ಟು ಜನಸಂಖ್ಯೆ ಬಂದರೂ ಕೂಡ ಇವತ್ತು ಉಚಿತ ತಪಾಸಣೆ ಏನು ಹೇಳಿದ್ವಿ ಅದನ್ನು ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳಿಕೊಡ್ತೀವಿ. ಉಚಿತ ತಪಾಸಣೆ ಮಾಡ್ತಿದ್ದೀರಾ, ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಚಿಕಿತ್ಸೆ ಬೇಕಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಯಾವ ಥರ? ಈಗ ಅದಕ್ಕೋಸ್ಕರ ನಾವು ಈಗ ಎಂಜೋಗ್ರಾಮ್ ಇರ್ಬೋದು, ಎಕೋ ಇರ್ಬೋದು, ಅಲ್ಟ್ರಾಸೌಂಡ್ಸ್ ಇರ್ಬೋದು, ಸುಮಾರು 50% ರಿಯಾಯಿತಿ ದರದಲ್ಲಿ ಅವರಿಗೆ ಮಾಡಿಕೊಡ್ತಾ ಇದೆ. ಹೊರಗಿನ ದರ ನೀವು ಕಂಪ್ಯಾರಿಟಿವ್ ಮಾಡಿದ್ರೆ ಅವರಿಗೆ 50% ಅಷ್ಟು ರಿಯಾಯಿತಿ ದರದಲ್ಲಿ ಜನರಿಗೆ ಸೇವೆ ಒದಗಿಸಬೇಕಂತಲೇ ಇವತ್ತು ಆಯೋಜನೆ ಮಾಡಿದ್ದೇವೆ. ಅದನ್ನು ಆಲ್ರೆಡಿ ಎಲ್ಲ ಕಡೆ ಡಿಸ್ಪ್ಲೇ ಕೂಡ ಮಾಡಿದ್ದೀವಿ.